ಹಾಯ್ ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯನ ಮಾತಾಡಿದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಆ್ಯಂಡ್ ಅದು ತುಂಬ ದಿನ ಆಗೋಗಿತ್ತು ವಿಡಿಯೋ ಹಾಕಿ. ಒಂದು ವಿಡಿಯೋ ಕೂಡ ರೆಕಾರ್ಡ್ ಮಾಡಿದ್ದೆ, ಬಟ್ ಸಮ್ ರೀಸನಿಂದ ಅದನ್ನ ಹಾಕೋಕ್ಕಾಗಲಿಲ್ಲ. ಆ್ಯಂಡ್ ಸ್ವಲ್ಪ ಕೆಲಸಗಳು, ಹಾಗೆ ಹೆಲ್ತ್ ಇಶ್ಯೂ ಆ್ಯಂಡ್ ಗೌರಿ ಗಣೇಶ ಹಬ್ಬನೂ ಬಂತಲ್ಲ, ಸೊ ಅದರಲ್ಲಿ ಬ್ಯುಸಿ ಆಗಿಬಿಟ್ಟಿದೆ. ಆ ಕಾರಣದಿಂದ ಹಾಕೋಕ್ಕಾಗಲಿಲ್ಲ. ಗೌರಿ ಗಣೇಶದ ಹಬ್ಬದ ವಿಡಿಯೋನು ಕೂಡ ಮಾಡೋಕ್ಕಾಗಲಿಲ್ಲ. ಬಟ್ ಊರಿಗೆ ಹೋಗಿದ್ನಲ್ಲ, ಊರಿಂದ ಒಂದಷ್ಟು ಐಟಮ್ಗಳನ್ನ ಕೊಟ್ಕೊಳ್ಸಿದ್ದಾರೆ, ಅದು ತೋರಿಸ್ತೀನಿ. ಏನಂದರೆ ಬೈಕಲ್ಲಿ ಬಂದಿದ್ದರಿಂದ, ಹಾಗೆ ಇಬ್ಬರೇ ಇರೋದಲ್ಲ, ತುಂಬ ತಗೊಬಂದು ಇಟ್ಕೊಂಡ್ರು ವೇಸ್ಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಕಡಿಮೆ ಕ್ವಾಂಟಿಟಿಲೇ ತಗೊಬಂದಿದ್ದೀನಿ. ಇದನ್ನೆಲ್ಲ ನಮ್ಮ ಮನೇಲಿ ಮತ್ತು ನಮ್ಮ ಅತ್ತೆ ಮನೇಲೇ ಬೆಳೆದಿರೋದು. ಈ ಬದನೆಕಾಯಿ ಇರ್ಬೋದು, ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು ನಿಂಬೆಹಣ್ಣು ಒಳ್ಳೆ ಸೀಬೆಹಣ್ಣು ಗಾತ್ರ ಇದೆ ನೋಡಿ. ಒಂಥರ ಖುಷಿ ಆಯಿತು. ಇನ್ನು ಒಬ್ಬಟ್ಟು ಬಂದ್ಬಿಟ್ಟು ನಮ್ಮ ಅತ್ತೆ ಪಾಪ ಅಲ್ಲಿ ಮನೆಗೆ ಮಾಡೋದಲ್ದೇ ನಮ್ಮ ಮನೆಗೆ ಒಂದು 20 to 25 ಒಬ್ಬಟ್ಟು ಮಾಡಿ ಕೊಟ್ಕೊಳ್ಸಿದ್ರು. ಅವರು ತಿಂದು ಇನ್ನೊಂದು ಸ್ವಲ್ಪ ಮಿಕ್ಕಿದ್ನ ನಾವು ತಗೊಬಂದು. ಇನ್ನು ನಾಟಿ ಕರಿಬೇವಿನ ಸೊಪ್ಪು, ಹಾಗೆ ನಾನು ನುಗ್ಗೆಕಾಯಿ ಹುಡುಕ್ತೆ, ಯಾಕೆಂದರೆ ನುಗ್ಗೆಕಾಯಿ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಬಟ್ ಮೇ ಬಿ ಸೀಸನ್ ಅಲ್ಲ ಅನಿಸುತ್ತೆ, ಸೊ ಸಿಗಲಿಲ್ಲ, ನುಗ್ಗೆ ಸೊಪ್ಪನ್ನೇ ತಗೊಬಂದೆ. ಆ್ಯಂಡ್ ಇದು ಬಂದ್ಬಿಟ್ಟು ಬೆರಕೆ ಸೊಪ್ಪು, ಅಂದರೆ ಎಲ್ಲ ಮಿಕ್ಸ್ ಆಗಿರುತ್ತೆ. ಕೀರೆ ಸೊಪ್ಪಿರ್ಬೋದು, ಬೇರೆ ಬೇರೆ ಸೊಪ್ಪೆಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಇದನ್ನು ಕೊಟ್ಕೊಳ್ಸಿದ್ದಾರೆ. ಇನ್ನು ಲಾಸ್ಟ್ ಟೈಮು ನಾನು ಹಸಿ ಅಲಸಂದಿ ಕಾಳು, ಅಂದರೆ ತಗ್ನಿ ಕಾಳು ಅಂತೀವಿ ನಮ್ಮ ಕಡೆ, ಅದು ತಂದಿದ್ದೆ. ಈ ಸಲ ಒಣಗಿರೋ ತಗ್ನಿ ಕಾಳನ್ನ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಮಾಮೂಲಿ ತೆಂಗಿನಕಾಯಿ, ಹಾಗೆ ಇನ್ನೊಂದಷ್ಟು ರೈಸು, ಹುಡಿ, ಅದು ಇದು ಎಲ್ಲನೂ ಕೊಟ್ಕೊಳ್ಸಿದ್ರು. ಇನ್ನು ಇಲ್ಲಿ ಬಂದು ಬೆಂಡೆಕಾಯಿ, ಇದು ನಮ್ಮ ಅತ್ತೆ ಮನೆಯಲ್ಲಿ ಬಿಟ್ಟಿದ್ದದ್ದು. ನೋಡೋಕ್ಕೆ ಈ ಕಲರ್ ಇದೆ, ಬಿಕಾಸ್ ಈಗ ನಾವು ಮಾರ್ಕೆಟಿಂದ ತಂದಾಗ ಯಾವ ಥರ ಇರುತ್ತೆ ಹೇಳಿ, ಫುಲ್ಲು ಗ್ರೀನ್ ಇರುತ್ತೆ. ಬಟ್ ಇದು ಅಷ್ಟು ಗ್ರೀನ್ ಇರಲಿಲ್ಲ, ಬಟ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನನ್ನ ಮನೇಲೂ ಕೂಡ ಟ್ರೈ ಮಾಡಿದೆ, ಅತ್ತೆನೂ ಮಾಡಿಕೊಟ್ಟಿದ್ರು. ಇನ್ನು ಅಲ್ಲಿಂದ ಹೋದರೆ ಒಂದು ಗಣಪತಿ ಹಬ್ಬದ ದಿನ ಇವರು ಏನು ಮೋಟೋ ವ್ಲಾಗರ್ ಮೀಟಪ್ಪು ಮತ್ತು ಯೂಟ್ಯೂಬರ್ ಮೀಟಪ್ ಎಲ್ಲ ಇಟ್ಕೊಂಡಿದ್ರು, ಹರ್ಷ ಅಂತೇಳಿ ಮೋಟೋ ವ್ಲಾಗರ್. ಅಲ್ಲೋಗಿದ್ದಾಗ ಈ ಥರ ಕಪ್ನು ಕೂಡ ಕೊಟ್ಟಿದ್ರು, ಚೆನ್ನಾಗಿದೆ, ಚೆನ್ನಾಗಿ ಪ್ರಿಂಟ್ ಹಾಕ್ಸಿದ್ದಾರೆ. ಇನ್ನು ಅದು ಬಿಟ್ಟರೆ ಶುಕ್ರವಾರ ಆಗಿದ್ದರಿಂದ ರಾಯರ್ಗೆ ದೀಪ ಹಚ್ದೆ. ಇಲ್ಲಿ ನೋಡ್ಬೋದು, ಇದನ್ನು ನಮ್ಮಮ್ಮ ಹೋಗಿದಾಗ ತಗೊಬಂದು ಕೊಟ್ಟಿದ್ದು. ಪುಟಾಣ್ ಇದು ನಾನು ಹೇಳಿದೆ ದೊಡ್ಡದು ತರಬೇಡಿ, ದೊಡ್ಡದು ನಾನು ಹೋದಾಗಲೇ ತರ್ತೀನಿ ಅಂತ. ನನಗೇನೋ ಗೊತ್ತಿಲ್ಲ, ಅದೊಂದು ಆಸೆ ಇತ್ತು, ಒಂದು ದೊಡ್ಡದು ರಾಯರ್ ಫೋಟೋ ಮನೇಲಿ ಇಡಬೇಕು ಅಂತ. ಸೊ ನಾವು ಹೋದಾಗ ಈ ರಾಯರ್ ಫೋಟೋನ ತಗೊಬಂದಿದ್ದು. ಸೊ ಏನೋ ಒಂಥರ ಅದು ನೋಡಿದಾಗೆಲ್ಲ ಒಂಥರ ಪಾಸಿಟಿವ್ ವೈಬ್ಸು, ರಾಯರ್ ಮುಖ ನೋಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಅದಕ್ಕೆ ನನಗೆ ದೊಡ್ಡದೇ ಬೇಕು ಅಂದ್ಬಿಟ್ಟು ಈ ಸಪ್ರೇಟ್ ಟೇಬಲ್ ಹಾಕಿ ಇಲ್ಲಿ ಇಟ್ಟಿದ್ದೀನಿ. ಇನ್ನು ನನಗೆ ಈ ಬೆಳ್ಳಿ ದೀಪಗಳು, ಮಾಮೂಲಿ ತಾಮ್ರದ ದೀಪಗಳು ಹಚ್ಚೋಕ್ಕಿಂತ ಈ ಮಣ್ಣಿನ ದೀಪ ಹಚ್ಚಿದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಅದು ಒಂಥರ ಈ ಬೇರೆ ಥರನೇ ಪಾಸಿಟಿವ್ ವೈಬ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೆ ನಾನು ಮಣ್ಣಿನ ದೀಪನೇ ಹಚ್ಚಿದ್ದೀನಿ. ಇದನ್ನೆಲ್ಲ ಏನಕ್ಕೆ ತೋರಿಸ್ದೆ ಅಂದರೆ, ಇಷ್ಟೆಲ್ಲ ತಂದಮೇಲೆ ಅಡುಗೆ ಮಾಡಬೇಕಲ್ವಾ, ಅಡುಗೆ ಮಾಡೋದ್ಮೇಲೆ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕಲ್ವಾ. ಆ್ಯಂಡ್ ನಾನು ಮೊದಲೇ ಹೇಳ್ತೀನಿ, ನಾನು ದೊಡ್ಡ ಚೆಫ್ ಏನಲ್ಲ, ಅಡುಗೆಲಿ ಪ್ರೋನೂ ಅಲ್ಲ, ಅಥವಾ ಅಡುಗೆ ಬರೋದೇ ಇಲ್ಲ ಅಂತನೂ ಅಲ್ಲ, ಒಂದು ರೇಂಜಿಗೆ ಮಾಡ್ತೀನಿ ಆಯಿತಾ. ನಾನು PG ಮತ್ತು ಹಾಸ್ಟೆಲಲ್ಲಿ ಬೆಳೆದಿದ್ದರಿಂದ ಅಮ್ಮನ ಕೈಲಿ ಹೇಳ್ಸ್ಕೊಳ್ಳೋಕ್ಕಿಂತ ವೀಡಿಯೋ ನೋಡಿ ಕಲ್ತಿದ್ದೆ ಜಾಸ್ತಿ ಇದೆ. ಸೊ ಇವಾಗ ನನಗೆ ಒಂದು ಚಾಲೆಂಜ್ ತೊಗೊಳ್ತಿದ್ದೀನಿ, ಏನಂದರೆ 21 days 21 ರೆಸಿಪಿ ಅಂತ ಹೇಳಿ. ನನಗೇನೇನು ರೆಸಿಪಿ ಗೊತ್ತು ನಾನು ಅದನ್ನು 21 days ಆರ್ 10 days ಖಂಡಿತ ಶೇರ್ ಮಾಡ್ತೀನಿ. ಇಲ್ಲಿ ನೋಡ್ತಿರ್ಬೋದು, ಈ ವಿಡಿಯೋನ ನಾನು ನಮ್ಮ ಮನೆಗೆ ಹೋಗಿದಾಗ ಒಂದಷ್ಟು ಐಟಮ್ಗಳನ್ನ ತಗೊಂಬಂದಿದ್ದೆ ಅಲ್ಲಿಂದ. ಅಲ್ಲಿ ಈ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡಿದ್ದೆ. ಆ್ಯಂಡ್ ಈ ವಿಡಿಯೋದಲ್ಲಿ ತುಂಬ ಗ್ಲಾಸ್ ಐಟಮ್ಗಳೇ ಕಾಣಿಸುತ್ತೆ. ಏನಕ್ಕೆ ನಾನು ಈ ವಿಡಿಯೋ ಹಾಕ್ಕೊಂಡು ಒಂದು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ಆ ವಿಷಯ ಕೂಡ ಸೇಮ್ ಈ ಗ್ಲಾಸ್ ಥರನೇ. ಹೇಗೆ ನಾವು ಗ್ಲಾಸ್ನ ಬೀಳಿದ ತಕ್ಷಣ ಒಡೆದೋದ್ರೆ ಮತ್ತೆ ಮೊದಲಿನ ಥರ ಸರಿ ಮಾಡೋಕ್ಕಾಗಲ್ವೋ, ಅಂಥ ಮನಸ್ಥಿತಿ ಇರೋ ಒಂದು ಏಜ್ ಬಗ್ಗೆನೇ ಇವತ್ತು ಮಾತಾಡಬೇಕು ಅಂತ ಅಂದ್ಕೊಂಡಿರೋದು.
ಸಿ ನಾವು ತುಂಬ ಚಿಕ್ಕೋರಿರ್ತೀವಲ್ಲ, ಅಂದರೆ ಮಗು ಅಂತ ಏನು ಹೇಳ್ತೀವಿ, ಆ ಒಂದು ಏಜ್ ಯಾವ ಥರ ಇರುತ್ತೆ ಅಂದರೆ ಏನು ಮಾಡಿದ್ರೂ ಇಷ್ಟ ಆಗುತ್ತೆ. ಒಂದು ತೊದಲು ನುಡಿದ್ರೂ ಇಷ್ಟ ಆಗುತ್ತೆ, ತಪ್ಪು ತಪ್ಪು ಮಾತಾಡಿದ್ರೂ ಇಷ್ಟ ಆಗುತ್ತೆ. ಏನೇ ಮಾಡಿದ್ರೂ ಪೇರೆಂಟ್ಸ್ಗೆ ಒಂಥರ ಖುಷಿ ಆಗುತ್ತೆ ಮಗು ಅಂತ ಹೇಳಿ. ಹಾಗೆ ನಾವು ದೊಡ್ಡೋರಾದಮೇಲೆ ನಮ್ಮ ಲೈಫಲ್ಲಿ ನಡೆಯುವಂಥ ಒಂದಷ್ಟು ಘಟನೆಗಳಿಂದ, ಒಂದಷ್ಟು ಲೈಫಿನ ಅನುಭವಗಳಿಂದ ಪಾಠ ಕಲಿತು ತಪ್ಪು ಮಾಡಬಾರ್ದು ಅಂತ ತುಂಬ ಎಚ್ಚರಿಕೆಯಿಂದ ಕೆಲಸಗಳನ್ನ ಮಾಡ್ತಿರ್ತೀವಿ. ಬಟ್ ಈ ಟೀನೇಜ್ ಅನ್ನೋದು ಏನಿದೆ, ಈ ಹೈಸ್ಕೂಲ್ ಆಗಿರ್ಬೋದು ಅಥವಾ ಕಾಲೇಜ್ಗೆ ಹೋಗೋದಾಗಿರ್ಬೋದು, ಆ ಏಜ್ ಏನಿದೆ ಸೇಮ್ ಈ ಗ್ಲಾಸ್ ಥರನೇ ತುಂಬ ಅಂದರೆ ತುಂಬ ಸೂಕ್ಷ್ಮವಾಗಿರುತ್ತೆ. ಸೊ ಆ ಥರ ಸೂಕ್ಷ್ಮವಾಗಿರುವಂಥ ಮನಸ್ಥಿತಿ ಇರುವಂಥ ಏಜ್ನ ಪೇರೆಂಟ್ಸ್ ಆದವರು ಅಷ್ಟೇ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಏನಕ್ಕೆ ಈ ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ನಿನ್ನೆ ಮೊನ್ನೆ ಒಂದು ಲಿಖಿತ ಅನ್ನೋ ಹುಡುಗಿ ಕಾಣೆ ಆಗಿದ್ದಾಳೆ ಅಂತ ನೀವೆಲ್ಲ ಸ್ಟೋರಿ ಸ್ಟೇಟಸಲ್ಲಿ ಶೇರ್ ಮಾಡಿದ್ದೋ. ಫೈನಲಿ ಆ ಹುಡುಗಿನೂ ಸಿಕ್ಕಿದ್ದಾಳೆ. ಪೊಲೀಸವ್ರು ಹುಡುಕಿರೋದಕ್ಕೋ ಅಥವಾ ಶೇರ್ ಮಾಡಿರೋದಕ್ಕೋ ಎಲ್ಲ ಒಂದು ಪ್ರಯತ್ನಗಳಿಂದ ಹುಡುಗಿ ಸಿಕ್ಕಿದ್ದಾಳೆ. ಬಟ್ ಆ ಹುಡುಗಿ ಒಂದು ಲೆಟರ್ ಬರ್ತಿದ್ದಾಳೆ. ಆ ಲೆಟರ್ನ ಓದ್ತಿದ್ರೆ ಎಂಥವ್ರಿಗೆ ಅಲ್ಲಿ ಒಂಥರ ಆ ಮನಸ್ಥಿತಿ ಏನು ಅಂತ ಅರ್ಥ ಆಗುತ್ತೆ. ಏನಕ್ಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ಪೇರೆಂಟ್ಸ್ಗಳಾಗಿರ್ಬೋದು, ದೊಡ್ಡವ್ರು ಮಾತಾಡೋದನ್ನ ನಾವು ಕೇಳಿದ್ದೀವಿ. ಏನಾರ ಬೈಬೇಕಿದ್ರೆ ನಮ್ಮ ಕಾಲದಲ್ಲಿ ಹಿಂಗಿರಲಿಲ್ಲ ಅಪ್ಪ, ನಮ್ಮ ಕಾಲ ಹಿಂಗಿರಲಿಲ್ಲ ಅಪ್ಪ ಅಂತ. ಎಸ್, ಅದರಲ್ಲೇ ಆನ್ಸರ್ ಇದೆ. ಖಂಡಿತ ನಿಮ್ಮ ಕಾಲದ ಥರ ಈ ಕಾಲ ಇಲ್ಲ, ಎಲ್ಲ ಚೇಂಜ್ ಆಗಿದೆ. ಕಾಲನೇ ಚೇಂಜ್ ಆದಮೇಲೆ ನಾವು ಕೂಡ ಅದ್ರ ತಕ್ಕನಾಗಿ ಚೇಂಜ್ ಆಗಬೇಕು. ಎಲ್ಲದರಲ್ಲೂ ಚೇಂಜ್ ಆಗಬೇಕಾ? ಖಂಡಿತ ಇಲ್ಲ. ಕೆಲವೊಂದು ವಿಷಯಗಳಲ್ಲಿ ಚೇಂಜ್ ಆಗೋ ಅನಿವಾರ್ಯತೆ ಇರುತ್ತೆ. ಆ್ಯಂಡ್ ಈ ಟೀನೇಜ್ ಅಂತ ಏನು ಹೇಳಿದೆ, ಇದಂತೂ ಹೆವಿ ಸೆನ್ಸಿಟಿವ್ ಆಗಿರುತ್ತೆ. ಈ ಟೈಮಲ್ಲಿ ಮಕ್ಕಳು ಒಂದು ಸ್ಕೂಲ್ಗೆ ಹೋದಾಗಿರ್ಬೋದು, ಕಾಲೇಜ್ಗೆ ಹೋದಾಗಿರ್ಬೋದು, ಅಲ್ಲಿ ನಡೆಯುವಂಥ ಘಟನೆಗಳು, ಅಲ್ಲಿ ಟೀಚರ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವರು ಟ್ರೀಟ್ ಮಾಡುವಂಥ ರೀತಿ ಆಗಿರ್ಬೋದು, ಅಥವಾ ಇವ್ರು ಹೋಗೋ ದಾರಿಲಿ ನಡೆಯುವಂಥ ಘಟನೆ ಆಗಿರ್ಬೋದು, ಅಥವಾ ನಿಮ್ಮ ಮನೆಗಳಲ್ಲೇ ನಿಮ್ಮ ಮನೆ ವಾತಾವರಣ, ಮನೆ ಜನಗಳು ನಡ್ಕೊಳ್ಳೋ ರೀತಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಮಗು ಮೇಲೆ ತುಂಬ ಅಂದರೆ ತುಂಬ ಪ್ರಭಾವ ಬೀರುತ್ತೆ. ಸೊ ಈ ಏಜ್ ಏನಿದೆ ಟೀನೇಜ್ ಅನ್ನೋದು, ಇದನ್ನ ನಾವು ಮೋಸ್ಟ್ ಆಫ್ ದ ಟೈಮ್ ತಪ್ಪು ಮಾಡೋ ಏಜು ಅಂತಲೇ ಕರಿತೀವಿ. ಸೊ ತಪ್ಪು ಮಾಡೋ ಏಜಲ್ಲೇ ತಾನೇ ತಪ್ಪಾಗೋದು ಸಹಜ. ಸೊ ನೀವು ಪೇರೆಂಟ್ಸ್ ಆದವರು ಈ ಏಜಲ್ಲಿ ದಯವಿಟ್ಟು ತುಂಬ ಸ್ಟ್ರಿಕ್ಟ್ ಆಗಿರೋದಾಗಲಿ ಅಥವಾ ಬೇರೆ ರೀತಿ ನಡ್ಕೊಳ್ಳೋದಾಗಲಿ ಮಾಡೋಕ್ಕೆ ಹೋಗಬೇಡಿ. ಮಕ್ಕಳ ಜೊತೆ ಸ್ನೇಹಿತರಾಗಿ ಬೆರೀರಿ. ಯಾಕೆಂದರೆ ಆವಾಗ ಮಾತ್ರ ಆ ಮಕ್ಕಳು ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಆ ಮಗು ಲಿಖಿತ ಅನ್ನೋದೇನಿದೆ, ಅದೇನಂತ ಬರ್ತಿತ್ತು ಅಂದರೆ, ನಾನೊಂದು ಸಲ ತಪ್ಪು ಮಾಡಿದೆ ಅಮ್ಮ ನಿಜ, ಆದರೆ ನಾನು ಮತ್ತೆ ಆ ತಪ್ಪನ್ನ ಮಾಡಿಲ್ಲ. ನೀವು ಆ ತಪ್ಪನ್ನ ಮಾಡ್ತಿದ್ದೀನಿ ಅನ್ನೋ ಥರ ಪ್ರತಿ ಸಲಿನೂ ನನ್ನ ಮೇಲೆ ಅನುಮಾನ ಪಡ್ತಾ ಹೋದ್ರಿ. ನಾನು ಮೊಬೈಲ್ ಇಟ್ಕೊಂಡಾಗೆಲ್ಲ ಅನುಮಾನ ಪಟ್ರಿ, ನಾನು ಹೊರಗಡೆ ಯಾರ ಜೊತೆನಾದ್ರು ಮಾತಾಡಿದ್ರು ಅನುಮಾನ ಪಟ್ರಿ. ಬಟ್ ನಾನು ಆ ತಪ್ಪನ್ನ ಮಾಡ್ತಿರ್ಲಿಲ್ಲ. ನೀವು ಈ ಥರ ಅನುಮಾನ ಪಡೋದ್ರಿಂದನೇ ನನಗೆ ಬೇಜಾರಾಗಿ ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅನ್ನೋ ಥರ ಒಂದು ಲೆಟರ್ನ ಬರೆದಿತ್ತು. ಈ ಒಂದು ಕತೆ ಬರೀ ಲಿಖಿತ ಅನ್ನೋ ಒಂದು ಹುಡುಗಿದ್ ಮಾತ್ರ ಅಲ್ಲ, ಆ ಏಜಿನ ಮನಸ್ಥಿತಿ ಉಳ್ಳ ಎಲ್ಲ ಮಕ್ಕಳು ಕತೆನೂ ಆಗಿರುತ್ತೆ. ಸೊ ಈ ಏಜಲ್ಲಿ ನೀವು ಅಪ್ಪ ಅಮ್ಮ ಏನಂದರೆ ತುಂಬ ಸ್ಟ್ರಿಕ್ಟ್ ಆಗಿರೋ ಅವಶ್ಯಕತೆ ಇಲ್ಲ. ಅವ್ರ ಜೊತೆ ಫ್ರೆಂಡ್ಸ್ ಆಗಿ, ಅವ್ರ ಫ್ರೆಂಡ್ಗಳ ಜೊತೆನೂ ಹೇಳ್ಕೊಳಕ್ಕಾಗ್ದಿರೋ ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾರೆ. ಏನಕ್ಕೆ ಅಂದರೆ ನೀವು ಅಷ್ಟೊಂದು ಫ್ರೆಂಡ್ಲಿ ಆಗಿರ್ತೀರಾ ಅಂತ. ಅದನ್ನು ಬಿಟ್ಬಿಟ್ಟು ನೀನು ಏನು ಮಾಡಿದ್ರು ತಪ್ಪು, ಹಿಂಗೆ ಮಾಡಬೇಡ ಹಂಗೆ ಮಾಡಬೇಡ ಅಂದರೆ ಖಂಡಿತ ಮಕ್ಕಳು ಮುಕ್ತವಾಗಿ ನಿಮ್ಮ ಜೊತೆ ಮಾತಾಡೋಕ್ಕೂ ಆಗಲ್ಲ. ಅದು ನೀವೆಷ್ಟು ಸ್ಟ್ರಿಕ್ಟ್ ಮಾಡ್ತೀರಾ ಅಷ್ಟು ತಪ್ಪು ದಾರಿಗೆ ಹೋಗೋಕ್ಕೆ ಟ್ರೈ ಮಾಡ್ತಾರೆ. ಹೆಂಗೆ ಅಂದರೆ, ಈಗ ನಮ್ಗೆ ಯಾವ್ದಾರ ಒಂದು ವಸ್ತು, ಈಗ ನೀವು ಒಂದು ಯಾವ್ದಾರ ರೊಮ್ಯಾಂಟಿಕ್ ಸೀನ್ ಬಂದರೆ ಅಥವಾ ಏನೋ ಒಂದು ಲವ್ ಸ್ಟೋರಿ ಬಗ್ಗೆ, ಪ್ರೀತಿ ಬಗ್ಗೆ ಮಾತಾಡಬೇಡ ಅಂತ ಹೇಳ್ತೀರಾ, ಕೇಳಿಸ್ಕೋಬೇಡ ಅಂತ ಅವಾಯ್ಡ್ ಮಾಡ್ತೀರಾ. ಅಂದರೆ ನೀವು ಅಪ್ಪ ಅಮ್ಮ ಮಾಡ್ತೀರಾ ತಪ್ಪು ಅಂತ ಹೇಳಲ್ಲ. ಎಲ್ಲ ಅಪ್ಪ ಅಮ್ಮಂದಿರಿಗೂ ಅವ್ರ ಮಕ್ಕಳು ಚೆನ್ನಾಗಿರಬೇಕು, ಒಳ್ಳೆಯ ವಾತಾವರಣದಲ್ಲಿ ಬೆಳಿಬೇಕು ಅಂತ ಖಂಡಿತ ಆಸೆ ಇರುತ್ತೆ. ಆದರೆ ಯಾವುದ್ರ ಬಗ್ಗೆನೂ ನೀವು ಎಜುಕೇಷನ್ನೇ ಕೊಡಲಿಲ್ಲ ಅಂದರೆ, ಎಲ್ಲನೂ ಮುಚ್ಚಿಡ್ತಾ ಹೋದರೆ ಅದೇನಾಗುತ್ತೆ ಅಂದರೆ, ನಾವು ಎಷ್ಟು ಮುಚ್ಚಿಡ್ತೀವೋ ಎಲ್ಲ ವಿಷಯದ ಬಗ್ಗೆ ಅದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಆಗುತ್ತೆ, ಕುತೂಹಲ ಜಾಸ್ತಿ ಆಗಿರುತ್ತೆ. ಅದು ಪ್ರೀತಿಲಿ ಏನಿರ್ಬೋದು, ಲವ್ವಲ್ಲಿ ಏನಿರ್ಬೋದು, ಏನಕ್ಕೆ ಇದು ಮಾಡ್ತಾರೆ ಅಂತ. ಸೊ
ಅರ್ಥ ಮಾಡಿಸಿ, ಪರವಾಗಿಲ್ಲ. ಪ್ರೀತಿ ಅಂದ್ರೇನು, ಒಂದು ಸಂಬಂಧ ಅಂದ್ರೇನು, ಅದನ್ನು ನೀವು ಒಂದು ಎಜುಕೇಷನ್ ಕೊಡಿ ಮಕ್ಕಳಿಗೆ. ಕೂತ್ಕೊಂಡು ಫ್ರೆಂಡ್ಲಿಯಾಗಿ ಮಾತಾಡಿ. ಆಗ ಎಂಥ ಮಕ್ಕಳಾದ್ರೂ ಕೂಡ ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡ್ತಾರೆ, ಅಪ್ಪ ಅಮ್ಮ ಹೇಳಿದ್ನ ಕೇಳ್ತಾರೆ. ಅದನ್ನು ಬಿಟ್ಬಿಟ್ಟು ನಮ್ಮ ಕಾಲದಲ್ಲಿ ಹಂಗಿರಲಿಲ್ಲ, ನಿಮ್ಮ ಕಾಲದಲ್ಲಿ ಹಿಂಗಿದೆ, ಆ ಥರ ಮಾತಾಡೋದ್ರಿಂದ ಖಂಡಿತ ಅರ್ಥ ಇಲ್ಲ. ಸೊ ಆದಷ್ಟು ಇಂಥ ಏಜಲ್ಲಿ ಮಕ್ಕಳನ್ನ ತುಂಬ ಸೂಕ್ಷ್ಮವಾಗಿ ನೋಡ್ಕೊಳ್ಳಿ, ಹಾಗೆ ಫ್ರೆಂಡ್ಲಿ ಆಗಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ನಾವು ಕೂಡ ಏಜ್ನ ದಾಟಿರೋರು. ಆ್ಯಂಡ್ ಈ ಏಜಲ್ಲಿ ಹೇಗಾಗ್ಬಿಡುತ್ತೆ ಅಂದರೆ, ನೀವು ಎಷ್ಟು ಆ ಮಕ್ಕಳನ್ನ ಅವಾಯ್ಡ್ ಮಾಡ್ತೀರಾ, ಎಷ್ಟು ಹೊಡಿತೀರಾ ಬಡಿತೀರಾ, ಅಷ್ಟು ಮಕ್ಕಳು ಮಂಡ ಆಗ್ತಾರೆ ಹೊರತು ಬುದ್ಧಿ ಚೇಂಜ್ ಆಗಲ್ಲ. ಸೊ ಈ ಏಜಲ್ಲಿ ತುಂಬ ಸೂಕ್ಷ್ಮವಾಗಿ ಹ್ಯಾಂಡಲ್ ಮಾಡಿ, ಹಾಗೆ ಫ್ರೆಂಡ್ಲಿಯಾಗಿರೋಕ್ಕೆ ಟ್ರೈ ಮಾಡಿ. ಏಕೆಂದರೆ ಈ ಏಜಲ್ಲಿ ಅಪ್ಪ ಅಮ್ಮ ಆಗೋಕ್ಕಿಂತ ಹೆಚ್ಚಾಗಿ ಫ್ರೆಂಡ್ಸ್ ಆಗಬೇಕಂತೆ. ಸೊ ಫ್ರೆಂಡ್ಲಿಯಾಗಿರೋಕ್ಕೆ ಟ್ರೈ ಮಾಡಿ. ಆ ಮಕ್ಕಳು ಮನಸ್ಸಲ್ಲಿ ಏನಿದೆ ಅಂಥ ಪ್ರಾಬ್ಲಮ್ ಏನಾಗ್ತಿದೆ ಮಕ್ಕಳಿಗೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಸೊಲ್ಯೂಷನ್ ಕೊಡೋ ದಾರಿಲಿ ಹೋಗಿ. ಅದನ್ನು ಬಿಟ್ಬಿಟ್ಟು ಅದ್ರಿಸೋದು ಗದ್ರಿಸೋದು, ನೀನು ಹಿಂಗೇನೆ ಅಂತ ಹೇಳೋದು ತಪ್ಪು. ಏಕೆಂದರೆ ಒಬ್ಬರು ತಪ್ಪು ಮಾಡ್ತಿದ್ದಾರೆ ಅಂದಾಗ ಆ ತಪ್ಪನ್ನು ಒಂದು ತಿದ್ದ ಪ್ರಯತ್ನ ಮಾಡಬೇಕು ಹೊರತು ಅದನ್ನು ಬಿಟ್ಬಿಟ್ಟು, ಈಗ ಯಾರೋ ಒಬ್ಬ ಕಳ್ಳತನ ಮಾಡೋನೆ ಅಂದರೆ ಕಳ್ಳ 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 ಅಂತಿದ್ರೆ ಅವ್ನು ಖಂಡಿತ ಕಳ್ಳನೇ ಆಗ್ತಾನೆ. ಸೊ ಮಕ್ಕಳು ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಂತ ದಯವಿಟ್ಟು ಎಲ್ಲ ಪೇರೆಂಟ್ಸಲ್ಲೂ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಕೇಳ್ಕೊಳ್ತೀನಿ. ಏಕೆಂದರೆ ಈ ಮಗು ಏನೋ ವಾಪಸ್ ಬಂದಿದೆ, ಎಲ್ಲ ಮಕ್ಕಳು ಹೀಗೆ ವಾಪಸ್ ಬರ್ತಾರೆ ಅಂತ ಹೇಳೋ ಗ್ಯಾರಂಟಿ ಇರಲ್ಲ. ಸೊ ನಿಮ್ಮ ಮಕ್ಕಳ ಭವಿಷ್ಯ, ನಿಮ್ಮ ಮಕ್ಕಳ ಜವಾಬ್ದಾರಿ ನಿಮ್ಮ ಕೈಲೇ ಇರುತ್ತೆ. ದಯವಿಟ್ಟು ಈ ವಿಷಯನ ಸೀರಿಯಸ್ಸಾಗಿ ತಗೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.